ಸಾಮಾಜಿಕ ಜಾಲತಾಣ ಬಂದ್ಗೆ ನೇಪಾಳ ಪ್ರಧಾನಿ ತಲೆದಂಡವಾಗಿದೆ. ಪ್ರಧಾನಿ ಸ್ಥಾನಕ್ಕೆ ಕೆಪಿ ಶರ್ಮಾ ಒಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯುವ ಜನತೆಯ ಒತ್ತಡಕ್ಕೆ ಮಣಿದು ಕೆಪಿ ಶರ್ಮಾ ಒಲಿ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. 2 ದಿನಗಳ ಪ್ರತಿಭಟನೆ ಬಳಿಕ ಪ್ರಧಾನಿ ಕೆಪಿ ಶರ್ಮಾ ರಾಜೀನಾಮೆ ಕೊಟ್ಟಿರುವುದು. ಸೇನಾ ಮುಖ್ಯಸ್ಥರ ಮನವಿಯ ಮೇರೆಗೆ ಕೆಪಿ ಶರ್ಮಾ ರಿಸೈನ್ ಮಾಡಿದ್ದಾರೆ. ಸಂಜೆ 5 ಗಂಟೆಯ ಒಳಗಾಗಿ ಹೊಸ ಪ್ರಧಾನಿ ಘೋಷಣೆ ಆಗ್ತಾರಲ್ಲಿ. ನೋಡಿ, ಒಂದು ಸೋಷಿಯಲ್ ಮೀಡಿಯಾ ಸ್ಟಾಪ್ ಆದಂಥ ವಿಚಾರಕ್ಕೆ ಒಂದು ದೇಶದ ಪ್ರಧಾನಮಂತ್ರಿನೇ ಅಲ್ಲಿ ರಾಜೀನಾಮೆ ಕೊಟ್ಟಿರೋದು. ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಸ್ಟಾಪ್ ಆಯಿತು, ದೇಶದ ಪ್ರಧಾನಿ ರಾಜೀನಾಮೆ ಕೊಟ್ಟರು. ಏನು ವಿಷಯ ಇದ್ದಿದ್ದು ಇಷ್ಟೇ. ಈ ಸೋಷಿಯಲ್ ಮೀಡಿಯಾ ಯಾವ್ಯಾವುದಿದೆಯೋ ರಿಜಿಸ್ಟರ್ ಮಾಡಿಸಿಕೊಳ್ಳಿ, ನೋಂದಣಿ ಮಾಡಿಸ್ಕೊಳ್ಳಿ, ಮೊದಲು ನಿಮ್ಗೆ ಗಡುವು ಕೊಡ್ತಾ ಇದ್ದೀನಿ ಅಂತ ಹೇಳಿದರು. ಆ ನೋಂದಣಿಗೆ ಗಡುವನ್ನು ಕೂಡ ಕೊಟ್ಟಿದ್ದರು. ಸೋಷಿಯಲ್ ಮೀಡಿಯಾಗಳು ತಲೆ ಕೆಡಿಸ್ಕೊಳ್ಳಿ, ನಾವು ನೋಂದಣಿ ಮಾಡ್ಕೊಳ್ಳಲ್ಲ ಅಂತ ಕೂತರು. ಹೌದಾ, ನೀವು ಹಾಗೆ ಮಾಡ್ತೀರಾ, ಆಧಾರಲ್ಲಿ ಬರ್ತೀರಾ, ಸೋಷಿಯಲ್ ಮೀಡಿಯಾನೇ ಬ್ಯಾನ್ ಮಾಡ್ತಾ ಇದ್ದೀನಿ. ಇದ್ಯಾವುದು ಯೂಟ್ಯೂಬ್ ಇದೆಯಾ, ಫೇಸ್ಬುಕ್ ಇದೆಯಾ, ಇನ್ಸ್ಟಾ ಇದೆಯಾ, ಇನ್ಯಾವುದಾದ್ರೂ ಇದೆಯಾ, ಎಲ್ಲವನ್ನೂ ನಾನು ಬ್ಯಾನ್ ಮಾಡ್ತೀನಿ ಅಂತ ಬ್ಯಾನ್ ಮಾಡಿದ್ರು. ಯುವ ಜನತೆ ಅಂದರೆ ಇಲ್ಲಿ ಏನಾಗುತ್ತೆ, ನಿಮಗೆ ಸೋಷಿಯಲ್ ಮೀಡಿಯಾ ಅದನ್ನು ಅಡಿಕ್ಷನ್ ಅಂತ ಕರಿತೀರಾ, ಅದರದ್ದು ಪಾಸಿಟಿವ್ ವಿಚಾರಗಳು ಅಂತ ಕರಿತೀರಾ, ನೆಗೆಟಿವ್ ವಿಚಾರಗಳು ಅಂತ ಕರಿತೀರಾ, ಅದೊಂದು ವರಮಾನದ ಮೂಲ ಅಂತ ಕರಿತೀರಾ, ಅದೊಂದು ಪ್ರಚೋದನೆಯ ಮಾರ್ಗ ಅಂತ ಕರಿತೀರಾ, ಅಪಪ್ರಚಾರದ ವೇದಿಕೆ ಅಂತ ಏನು ಬೇಕಾದರೂ ಕರ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಯಾರ ಕೈಲದಿರುತ್ತೋ ಆ ವ್ಯಕ್ತಿಯ ಮನಸ್ಥಿತಿಯ ಮೇರೆಗೆ ಸೋಷಿಯಲ್ ಮೀಡಿಯಾ ಬಳಕೆ ಆಗುತ್ತೆ. ಸಿಂಪಲ್. ಯಾರ ಕೈನಲ್ಲಿ ಅದು ಹೇಳ್ತಾರಲ್ಲ, ಕತ್ತಿ ಯಾರು ತಗೋತಾರೋ ಅದರ ಆಧಾರದ ಮೇಲೆ ಇರುತ್ತೆ. ಒಬ್ಬ ಕೊಲೆಗಾರ ತೊಗೊಂಡ್ರೆ ಕತ್ತಿನ ಏನು ಮಾಡ್ತಾನೆ, ಒಬ್ಬ ಬಾಣಸಿಗ ಒಂದು ಚಾಕು ತೊಗೊಂಡ್ರೆ ಆತ ಏನು ಮಾಡ್ತಾನೆ, ಇನ್ಯಾರೋ ಕತ್ತಿ ತೊಗೊಂಡ್ರೆ ಅಷ್ಟೇ ವ್ಯತ್ಯಾಸ ಬರೋದು. ಬಾಣಸಿಗ ಅಡುಗೆಗೆ ಬಳಸ್ಕೋತಾನೆ, ಅದನ್ನು ತರಕಾರಿ ಎಲ್ಲ ಕಟ್ ಮಾಡಲಿಕ್ಕೆ ಬಳಸ್ಕೋತಾನತ. ಸೊ ಈ ಸೋಷಿಯಲ್ ಮೀಡಿಯಾ, ಒಂದು ಸೋಷಿಯಲ್ ಮೀಡಿಯಾಗೆ ಈ ಮಟ್ಟದಲ್ಲಿ ಆಲ್ರೆಡಿ ಒಂದು 20 ಜನ ಸತ್ತಿರಬೇಕಲ್ಲಿ ಗಲಾಟೆಗಳಲ್ಲಿ, ಅಲ್ಲಿ ಪೊಲೀಸ್ ಫೈರಿಂಗಲ್ಲಿ. ಸೊ ಈ ಒಂದು ವಿಚಾರದಲ್ಲಿ ಯುವ ಜನತೆಯ ಅಡಿಕ್ಷನ್ ಇದೆಯಲ್ಲ, ಹೇಳಿ ಕೇಳಿ ಹೆಡ್ ಡೌನ್ ಜನ್ರೇಷನ್ ಅಂತ ಕರೀತಾರೆ. ಯಾರು ನೋಡಲಿ ಮೊಬೈಲ್ ಇಟ್ಕೊಂಡು ಈ ಥರ ಕೂತಿರ್ತಾರಲ್ಲ, ಹೆಡ್ ಡೌನ್ ಜನ್ರೇಷನ್ ಅಂತಾರೆ ಅದನ್ನು. ಸೊ ಅಂಥ ಇದರಲ್ಲಿ ಆ ಕಾರಣಕ್ಕೆ ನೇಪಾಳದ ಕಡೆಯಿಂದ ಈ ತೀರ್ಮಾನ ಆಗಿತ್ತಾ, ಅಥವಾ ಇವ್ರಿಗೊಂದು ಪಾಠ ಕಲಿಸ್ಬೇಕು, ರಿಜಿಸ್ಟರ್ ಮಾಡ್ಕೊಳ್ದೆ ಈ ಥರ ಎಲ್ಲ ಮಾಡ್ತಾರಲ್ಲ ಅಂತ ಅದಕ್ಕೆ ಅವ್ರು ಬ್ಯಾನ್ ಮಾಡಿದರೆ ಗೊತ್ತಿಲ್ಲ. ಆದರೆ ಇದೇ ವಿಚಾರಕ್ಕೆ ಒಂದು ದೇಶದ ಪ್ರಧಾನಮಂತ್ರಿನೇ ರಾಜೀನಾಮೆ ಕೊಡಬೇಕಾಯಿತು. ಕೆಪಿ ಶರ್ಮಾ ಒಲಿ ರಾಜೀನಾಮೆಯನ್ನು ಕೊಟ್ಟರು. ಸೊ ಪ್ರತಿಭಟನೆ ಮುಂದುವರಿತಾ ಇದೆ. ಸಾಮಾಜಿಕ ಜಾಲತಾಣಗಳ ಮೇಲಿನ ನಿಷೇಧ ಹಿಂಪಡೆದ್ರು. ಈಗ ನಿಷೇಧವನ್ನು ಹಿಂಪಡೆದಾಯಿತು, ಇದೆಲ್ಲ ಗಲಾಟೆ ಆಯಿತು, ಜನ ಸತ್ತರು, ಎಲ್ಲ ಆಯಿತು. ಹಿಂಪಡೆದ್ರು, ಧರಣಿ ನಿಂತಿಲ್ಲ. ರಾಜಧಾನಿ ಕಠ್ಮಂಡು ಸೇರಿದಂತೆ ನೇಪಾಳದ ಹಲವು ಕಡೆ ಪ್ರತಿಭಟನೆ ಆಗಿದೆ. ರಸ್ತೆಗಳಲ್ಲಿ ಟೈರ್ಗಳಿಗೆ ಬೆಂಕಿಯನ್ನು ಹಚ್ಚಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಹಲವೆಡೆ ಕಲ್ಲು ತೂರಾಟವನ್ನು ಮಾಡಿದ್ದಾರೆ. ಮಾಜಿ ಗೃಹ ಸಚಿವ ರಮೇಶ್ ಮನೆಗೆ ನುಗ್ಗಿದ್ರು ಪ್ರತಿಭಟನಾಕಾರರು. ಮನೆಯಲ್ಲಿದ್ದ ವಸ್ತುಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಹಿಂಸಾಚಾರದ ಹೊಣೆಯನ್ನು ಹೊತ್ತು ನಿನ್ನೆ ರಾಜೀನಾಮೆಯನ್ನು ಕೂಡ ಕೊಟ್ಟುಬಿಟ್ಟಿದ್ರು ರಮೇಶ್ ಅವರು. ಪ್ರತಿಭಟನಾಕಾರರನ್ನು ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ನೇಪಾಳ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಪ್ರತಿಭಟನಾಕಾರರ ಮೇಲೆ ಗುಂಡಿನ ದಾಳಿ ನಡೆಸಿದ್ರು ಪೊಲೀಸರು. ಪೊಲೀಸರ ಫೈರಿಂಗ್ ವೇಳೆ 2 ಪ್ರತಿಭಟನಾಕಾರರು ಸಾವನ್ನಪ್ಪಿದ್ರು. ದುಬೈಗೆ ಒಲಿ ಹೋಗಿದ್ದಾರೆ ಅಂತ ಮಾಹಿತಿ. ನೇಪಾಳದಲ್ಲಿ ತೀವ್ರ ಸ್ವರೂಪ ಪಡ್ಕೊಳ್ತಲ್ಲ ಪ್ರತಿಭಟನೆ. ಯುವ ಜನತೆಯ ಕಿಚ್ಚೆಗೆ ಹೆದರಿ ನೇಪಾಳದ ಪ್ರಧಾನಿ ದೇಶ ಬಿಟ್ಟರು. ಇದೀಗ ಅವರು ದುಬೈಗೆ ಪರಾರಿಯಾಗಬೇಕು ಅಂಥೇಳಿ ಸಿದ್ಧತೆಯಲ್ಲಿದ್ದಾರೆ. ಉಪಪ್ರಧಾನಿ ಸೇರಿದಂತೆ 9 ಸಚಿವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಒಲಿ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧ ಸಿಡಿದೆದ್ದಿರೋದು ಜೆನ್ ಝಿ ಅಂತ ಗೊತ್ತಾಗ್ತದೆ. ಅಂದರೆ ಜೆನ್ ಝಿ ಅಂದರೆ ಜನಾಂಗ, ಜೆನ್ ಝಿ ಈ ಒಂದು ತಲೆಮಾರಿನ ಯುವಕರೆಲ್ಲರೂ ಕೂಡ ಸಿಡಿದೆದ್ದಿದ್ದಾರೆ. ಸೋಷಿಯಲ್ ಮೀಡಿಯಾ ಬಿಟ್ಟಿರೋಕ್ಕಾಗಲ್ಲ. ನೋಡಿ, ಸೋಷಿಯಲ್ ಮೀಡಿಯಾ ಬ್ಯಾನ್ ಆದ ತಕ್ಷಣ ಎಂಥ ಕಿಚ್ಚೆದ್ದಿದೆ ನೋಡಿ. ಆಗಲ್ವಲ್ಲ, ಮೊಬೈಲ್ ಏನು ನೋಡ್ತೀರಿ, ಮೊಬೈಲಲ್ಲಿ ಸೋಷಿಯಲ್ ಮೀಡಿಯಾ ಇಲ್ಲ ಅಂದರೆ ಕಾಲ್ ಬರಬಹುದು, SMS ಬರಬಹುದು ಅಲ್ವಾ. ಕಾಲ್, ಒಂದು SMS ಮುಗಿದೋಯ್ತು. ಇನ್ನೇನಿದೆ ಅದರಲ್ಲಿ, ಇನ್ನೇನಿಲ್ವಲ್ಲ ಅದರ ಮೊಬೈಲಲ್ಲಿ. 1000 ರೂಪಾಯಿ ಬಂಡವಾಳ ಕೊಟ್ಟಿದ್ದೀವಿ ನಾವು, ಇಂಟರ್ನೆಟ್ ನಾವು ದುಡ್ಡು ಕೊಡ್ತೀವಿ, ನಮಗೆ ಮೊಬೈಲಲ್ಲಿ ಈ ಥರ ಏನು ಯೂಸ್ ಮಾಡೋಕ್ಕೆ ಬಿಡ್ತಾ ಇಲ್ವಾ ನೀವು, ಸೋಷಿಯಲ್ ಮೀಡಿಯಾ ಆ್ಯಪನ್ನು ಬ್ಯಾನ್ ಮಾಡ್ತೀರಾ ನೀವು, ಹೆಂಗಿರೋದು ನಾವು, ಕಾಲ ಕಳಿಯೋದು ಹೆಂಗೆ ನಾವು. ಈ ಒಂದು ಆಕ್ರೋಶದಲ್ಲಿ ಜೆನ್ ಝಿ ಒಬ್ಬ ಪ್ರಧಾನಮಂತ್ರಿ ನಿಲ್ಲಿಸ್ಬಿಡ್ತು ನೋಡ್ರಿ. ಎಲ್ಲೂ ಕೇಳಿರಲ್ಲ ನಾವು ಇದುವರೆಗೂ ನಾವು ವಿಷಯನೇ ಕೇಳಿ, ಬೇರೆ ಬೇರೆ ಏನೋ ವಿಷಯಗಳಿಗೆ ಪ್ರಧಾನಿ ರಾಜೀನಾಮೆ ಕೊಟ್ಟಿರೋದು ನೋಡಿದ್ದೀವಿ. ಒಂದು ಸೋಷಿಯಲ್ ಮೀಡಿಯಾ ಆ್ಯಪನ್ನು ಬ್ಯಾನ್ ಮಾಡಿದ್ರು ಅನ್ನೋ ಒಂದೇ ಒಂದು ವಿಚಾರಕ್ಕೆ ಒಂದು ದೇಶದ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟಿರ್ತಕ್ಕಂಥ ವಿಚಾರ ಇದು. ನೇಪಾಳದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖ್ಯ ಕಚೇರಿಗೆ ಬೆಂಕಿ ಹಚ್ಚಲಾಗಿದೆ. ನೇಪಾಳ ಕಾಂಗ್ರೆಸ್ ಕಚೇರಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕಮ್ಯುನಿಸ್ಟ್ ಪಕ್ಷದ ಕಚೇರಿಗೂ ಕೂಡ ಜನ ಬೆಂಕಿ ಹಚ್ಚಿದ್ದಾರೆ. ಶಾಂತಿ ಕಾಪಾಡಬೇಕು ಅಂತ ಭಾರತ ಸಲಹೆ ಕೊಟ್ಟಿದೆ. ನೇಪಾಳ ಸರ್ಕಾರಕ್ಕೆ ಭಾರತದ ಸಲಹೆ ಇದೆ. ಇದು ಶಾಂತಿಯುತವಾಗಿ ಮಾತುಕತೆ ನಡೆಸಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಭಾರತದ ಒಂದು ವಾದ. ಇಲ್ಲ, ಇದು ಬರೀ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡಾಗ ನೇಪಾಳದ ವಿಚಾರದಲ್ಲಿ ನೋಡಿ, ಇಲ್ಲಿ ಏನಾಗಿದೆ, ಸೋಷಿಯಲ್ ಮೀಡಿಯಾ ಆ್ಯಪ್ ನೋಂದಣಿ ಕಡ್ಡಾಯ ಅಂತ ಮಾಡಿದ್ರು. ರಿಜಿಸ್ಟರ್ ಮಾಡ್ಕೊಳ್ಬೇಕು ನೀವು ಅಂತ.
ಸೊ ಇದೇ ಒಂದು ವಿಚಾರದಲ್ಲಿ ನೋಂದಣಿ ಕಡ್ಡಾಯ ಇತ್ತು, ಮೀಡಿಯಾ ಆ್ಯಪ್ ನೋಂದಣಿ ಕಡ್ಡಾಯ ಇತ್ತು, ಸೋಷಿಯಲ್ ಮೀಡಿಯಾದು ದೂರು ಪರಿಹಾರ ವಿಭಾಗ ಸ್ಥಾಪನೆಗೆ ಸರ್ಕಾರ ಸೂಚನೆ ಕೊಟ್ಟಿತ್ತು. ನಿಮ್ಮ ಮೇಲೆ ಒಂದು ದೂರು ಬರುತ್ತಲ್ಲಪ್ಪ ಸೋಷಿಯಲ್ ಮೀಡಿಯಾಗಳಲ್ಲಿ, ಅದರ ಪರಿಹಾರ ವಿಭಾಗವನ್ನು ಕೂಡ ನೀವು ಸ್ಥಾಪನೆ ಮಾಡಬೇಕು. ಕೆಟ್ಟದ್ದೇನಲ್ಲ ಇದು. ಯಾವುದೇ ದೇಶ ಆರ್ಡ್ರ್ ಮಾಡಿದರೂ ಕೂಡ ತೀರಾ ಕೆಟ್ಟ ತೀರ್ಮಾನ ಇದು ಅಂತಲ್ಲ. ಒಂದು ದೂರು ಪರಿಹಾರ, ಸೋಷಿಯಲ್ ಮೀಡಿಯಾಗೆ ಸಂಬಂಧಪಟ್ಟಂತೆ ಏನೋ ದೂರು ಬರುತ್ತೆ, ಅಪಪ್ರಚಾರ ಮಾಡ್ತಾರೆ, ಯಾವುದೋ ರೀತಿಯಲ್ಲಿ ಹಣದ ವಿಚಾರದಲ್ಲಿ, ಬೇರೆ ಬೇರೆ ಆ್ಯಪ್ಗಳ ವಿಚಾರದಲ್ಲಿ ಮೋಸಗಳು ನಡೀಬಹುದು, ವಂಚನೆ ಆಗಬಹುದು, ಯಾವುದೋ ಜಾಹೀರಾತು ಕೊಡಬಹುದು, ಸುಳ್ಳಾಗಬಹುದು, ಹಣ ಲಾಸ್ ಆಗಬಹುದು. ದೂರು ಪರಿಹಾರ ವಿಭಾಗ ಸ್ಥಾಪನೆ ಆಗಬೇಕು ಅಂತ ಸರ್ಕಾರ ಹೇಳಿತ್ತು. ಹೇಳಬಾರದು ಮಾತಾ ಇದು, ಹೇಳಿದ್ರು. ನಿಯಮವನ್ನು ಪಾಲಿಸಿರಲಿಲ್ಲ ಇವರು ಯಾರೂ ಕೂಡ. ಹಾಗಾಗಿ ಸಾಮಾಜಿಕ ಜಾಲತಾಣಗಳ 26 ಆ್ಯಪ್ಗಳನ್ನು ಆಗಸ್ಟ್ 26ಕ್ಕೆ ನಿಷೇಧ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಯುವ ಸಮುದಾಯ ಬೀದಿಗಿಳಿದು ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡ್ತಾರೆ. ಪ್ರವಾಸೋದ್ಯಮವನ್ನೇ ನಂಬಿರ್ತಕ್ಕಂಥ ನೇಪಾಳದಲ್ಲಿ ಸೋಷಿಯಲ್ ಮೀಡಿಯಾ ಬಂದಾಗಿಬಿಡುತ್ತೆ. ಏನೋ ಪ್ರಮೋಟ್ ಮಾಡಬೇಕು, ಒಂದು ರೀಲ್ಸ್ ಮಾಡಬೇಕು, ನೇಪಾಳದಲ್ಲಿ ಇಂಥ ಅದ್ಭುತ ಸರೋವರ ಇದೆ, ಇಂಥ ಅದ್ಭುತ ಬೆಟ್ಟ ಇದೆ, ಇಂಥ ಕಣಿವೆ ಇದೆ, ಇಂಥ ಪ್ರವಾಸಿ ತಾಣ ಇದೆ, ಇಲ್ಲೆಲ್ಲ ಬಂದಿರಬಹುದು, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಏನೋ ಇರುತ್ತಲ್ಲ, ರೀಲ್ಸಲ್ಲಿರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಇರುತ್ತೆ. ಸೊ ಅದನ್ನೇ ಈ ಯುವಕರು ನಂಬ್ಕೊಂಡಿದ್ರು ವ್ಯಾಪಾರಕ್ಕೆ, ದಿನನಿತ್ಯದ ಜೀವನಕ್ಕೆ ಅಂತ ಹೇಳಿ. ಆದರೆ ಸರ್ಕಾರ ಆ್ಯಪ್ ನಿಷೇಧ ಮಾಡಿರೋದ್ರಿಂದ ಸಿಟ್ಟು ಹೆಚ್ಚಾಗೋದು ಕಾರಣ ಆಯಿತು. 1997ನಿಂದ 2012ರ ಒಳಗಾಗಿ ಜನಿಸಿದ್ದವರೇ ಜೆನ್ಝಿ, ಇವರೇ ಜೆನ್ಝಿ. ಸೊ 2000 ಹೆಚ್ಚು ಕಡಿಮೆ 2000 ಮೇಲೆ ಜನಿಸಿರ್ತಾರಲ್ಲ, ಇವರೆಲ್ಲ ಸೇರಿ ಏನು ಮಾಡ್ತಾರೆ, ಪ್ರತಿಭಟನೆ ಮಾಡಿಬಿಟ್ಟು ಅವರು ಜೆನ್ಝಿ. 2000 ಒಳಗಡೆ ಅವರೆಲ್ಲ ಮಿಲೇನಿಯಲ್ ಅಂತ, ಅಂದರೆ ಅವರು ಸಹಸ್ರಮಾನದ ತಲೆಮಾರು ಅಂತ, ಮಿಲೇನಿಯಲ್ ಅಂತ ಹೇಳಿ. ಸೊ ಈ ಜನ್ರೇಷನ್ ಇದ್ರಲ್ಲ ಹೆಚ್ಚಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. 1997ನಿಂದ 2012ರ ಒಳಗಾಗಿ ಹುಟ್ಟಿರ್ತಕ್ಕಂಥವ್ರು. ಹಾಗಾಗಿ ಇವರು ಪ್ರತಿಭಟನೆ ಮಾಡಿದ ಮೇಲೆ ಪ್ರಧಾನಿ ಶರ್ಮಾ ಒಲಿ ರಾಜೀನಾಮೆ ಕೊಟ್ಟಿದ್ದಲ್ಲದೆ ದೇಶ ಬಿಡೋ ಪರಿಸ್ಥಿತಿ. क्राउडले क्राउडलाई नै कन्ट्रोल गरेर